ಕಿಚನಲ್ಲಿ ಈ ಥರ ಸ್ಟವ್ ಹಿಂದೆ ಬ್ಯಾಕ್ ಸೈಡು ಈ ಥರ ಆಗಿರುತ್ತೆ. ಅಂದರೆ ಎಣ್ಣೆ ಒಗ್ಗರಣೆ ಎಲ್ಲ ಹಾಕ್ತೀವಲ್ಲ, ನಾವು ಎಷ್ಟೇ ಅವಾಗವಾಗ ಕ್ಲೀನ್ ಮಾಡಿದ್ರು ಈ ಥರ ಅಂಟು ಥರ ಇರುತ್ತೆ. ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ ಒಂದು ಸ್ಪೂನ್ ತೊಗೊಳ್ಳಿ, ನೀಟಾಗಿ ಇದು ಮಾಡಬೇಡಿ, ಏನಂದರೆ ಬ್ರಷ್ ಹಾಕಿ ಉಜ್ಜಕ್ಕೆ ಹೋಗ್ಬೇಡಿ. ನಾನು ಮೊದಲೇನು ಮಾಡ್ತಿದ್ದೆ ಅಂದರೆ ಸ್ವಲ್ಪ ನೀರು ಹಾಕ್ಬಿಡೋದು ಮತ್ತು ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ಬ್ರಷ್ ತೊಗೊಂಡು ಉಜ್ಜಿದ್ರೂ ಅಷ್ಟು ನೀಟಾಗಿ ಹೋಗಲ್ಲ. ಇಲ್ಲಿ ನೋಡಿ ಈ ಥರ ರೋಲ್ ಥರ ಬಂದ್ಬಿಡುತ್ತೆ. ಒಂದು ಸ್ಪೂನ್ ತೊಗೊಳ್ಳಿ, ನೀಟಾಗಿ ಈ ಥರ ಮಾಡಿ, ಆವಾಗ ನೀವು ಬ್ರಷಲ್ಲಿ ಉಜ್ತಿರಲ್ಲ ಅದಕ್ಕಿಂತ ಚೆನ್ನಾಗಿ ಹೋಗುತ್ತೆ. ಎಲ್ಲ ಸ್ಪೂನಲ್ಲಿ ಅಂಟ್ಕೊ ಬಂದ್ಬಿಡುತ್ತೆ. ನೋಡಿ ಎಷ್ಟು ಬಂತು. ಇದನ್ನು ನಾವು ಬ್ರಷಲ್ಲಿ ಉಜ್ಬೇಕಂದ್ರೆ ತುಂಬ ಟಫು, ಕಷ್ಟಪಡ್ಬೇಕು ಮಾತ್ರ. ಈ ಥರ ಎಲ್ಲ ಚೆನ್ನಾಗಿ ತೆಗೆದ್ಬಿಟ್ಟು ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ತೆಗೆದ್ಬಿಟ್ಟು, ನನಗೆ ಅಲ್ಲಿ ತನಕ ಇದೆ ಪೇಪರ್ ಹಾಕಿರ್ತೀನಿ, ಆದರೂ ಸ್ವಲ್ಪ ಲೈಟಾಗಿರುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಾ, ಆ ಥರ ಮಾಡಿ. ಬ್ರಷ್ ತೊಗೊಂಡು ಉಜ್ಜಕ್ಕೆ ಹೋಗಬೇಡಿ, ಅದು ಉಜ್ಜಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಇಲ್ಲಾಂದರೆ ಇನ್ನೊಂದು ಐಡಿಯಾ ಕೊಡ್ತೀನಿ. ಅಲ್ಲಲ್ಲಿ ಈ ರೀತಿ ಮಾಡಿದ್ರೆ, ಇಲ್ಲಾಂದರೆ ತಿಕ್ಕೊಂಡು ಇದನ್ನೆಲ್ಲ ಉಜ್ಕೊಂಡು ಕೂತ್ಕೊಳ್ಳೋಷ್ಟು ನನಗಂತೂ ಪೇಷನ್ಸ್ ಇಲ್ಲ. ಇದೆಲ್ಲ ಎಣ್ಣೆ ಒಗ್ಗರಣೆ ಹಾಕಿ 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 ಈ ಥರ ಆಗಿರುತ್ತೆ ನೋಡಿ. ಕಾಣಿಸ್ತಿದೆಯಾ ನಿಮಗೆ? ಈ ಥರ ಎಲ್ಲ ನೀಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿದೆ. ಆಮೇಲೆ ಒಂದು ಸ್ವಲ್ಪ ಲಿಕ್ವಿಡ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಒರೆಸ್ಬಿಟ್ರೆ ನೀಟಾಗಿಬಿಡುತ್ತೆ. ಓಕೆ, ಇದು ಒಂದು ಒಳ್ಳೆ ಟಿಪ್ಸು. ಅವಾಗವಾಗ ಕಿಚನಲ್ಲಿ ಈ ರೀತಿ ಮಾಡಿ. ಓಕೆ, ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ನಾನು. ಇದಕ್ಕೆ